ವಕ್ಫ್ ಬಗ್ಗೆ ಹೋರಾಟ ಮಾಡಿದ್ರೆ ಭಿನ್ನಮತೀಯರು ಅಂತಾರೆ. ಹೈಕಮಾಂಡ್ ಗರಂ ಆಗಿದ್ರೆ ಕಂಪ್ಲಿಗೆ ಯಾಕೆ ಬರ್ತಾ ಇದ್ವಿ ನಾವು? ಬಳ್ಳಾರಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಬಂಡಾಯದ ಕಹಳೆಯನ್ನು ಮೊಳಗಿಸುವ ಮೂಲಕ ಹೈಕಮಾಂಡ್ ಕೂಡ ಯಾವುದೇ ರೀತಿಯ ತಕರಾರು ತಂಟೆಗೆ ಬಂದಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ನಾವೆಲ್ಲ ಬಿಜೆಪಿಯ ಗುಂಪು, ಮುಂದೆ 130 ಸ್ಥಾನ ತರೋದು ಇದೇ ಗುಂಪು, ಸಿಎಂ ಆಗಿ ಲೂಟಿ ಮಾಡೋ ಗುಂಪಲ್ಲ. ನೋಡಿ, ಇದು ಯಾರಿಗೆ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟೇ ಆಸ್ತಿ ಮಾಡಿದ್ರು ಗುಂಡಿಗೆ ಹಾಕೋದು ತಪ್ಪಲ್ಲ. ಹಾಡು ಹಾಡಿ ವ್ಯಂಗ್ಯ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಯಾರ ವಿರುದ್ಧ ಅಂದರೆ ಅಗೇನ್ ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ವಿರುದ್ಧ. ಗರಮ ಇಲ್ಲ, ಏನೂ ಇಲ್ಲ. ಗರಂ ಆಗಿದ್ರೆ ಕಂಪ್ನಿ ಬಿಸಿಲಾಗಿ ಕೊಡ್ತಿದ್ದೀವಿ, ಮನೆಯಾಗ ಕೊಂಡಿರ್ತಿದ್ದೀವಿ. ಏನು ಕೊಡೋಣ? ಹೌದಲ್ಲ, ಮಾಧ್ಯಮದವರ ಏನು ಗರಂ ಇಲ್ಲ, ನರಂ ಇಲ್ಲ, ಓನ್ಲಿ ಹರಂ. ನಾವು ಬಂದಿದ್ದು ವಕಫ್ ಸಲುವಾಗಿ, ಭಿನ್ನಮತೀಯ ಚಟುವಟಿಕೆಗಲ್ಲ. ನಾವೆಲ್ಲ ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು. ಕರ್ನಾಟಕದಲ್ಲಿ ಮುಂದಿನ ಸಲ 130 ಸೀಟ್ ತರಬೇಕಂತ ಓಡಾಡ್ತಿರುವಂತ ನಿಷ್ಠಾವಂತರ ಗುಂಪು ಇದು. ಎತ್ತರ ಗುಂಪಲ್ಲ, ಇದು ನಿಷ್ಠಾವಂತ ಬಿಜೆಪಿ ಗುಂಪು. ಇದು ನಿಷ್ಠಾವಂತ ಹಿಂದೂಗಳ ರಕ್ಷಣೆ ಮಾಡುವಂತ ಗುಂಪು. ನಾನು ಮುಖ್ಯಮಂತ್ರಿ ಆಗಬೇಕು, ಲೂಟಿ ಮಾಡಿ ನಿಮ್ಮನ್ನೆಲ್ಲ ತಲೆಬೋಳಿಸಿ ಇಲ್ಲ. ನಾನು ರಮೇಶ್ ಜಾರಕಿಹೊಳಿ ನಾನು ಇಬ್ಬರೇ ಕೊಟ್ಟಿದ್ದೆ, ನಾವು ಮಾತಾಡಿದ್ವಿ ಸಿದ್ದೇಶನ್ ಎಲ್ಲ. ನಾವು ಮುಂದೆ ದೇವ್ರ ನಮ್ಗೆ ಅಧಿಕಾರ ಕೊಟ್ಟರೆ ಈ ಲೂಟಿ ಮಾಡೋದು ಬೇಡ. ಏನ್ ಮಾಡೋದು? ಎಷ್ಟು ರೊಕ್ಕದಿಂದ ಏನ್ ಮಾಡೋದ? ನಮ್ ಗೋರ್ಯಾಗ ಹೋದೆ ಮನೆಗಳು ಮಂಡ್ಯದಾಗ ಆಸ್ತಿ ಮಾಡಿದ್ರೆ ಬರ್ಬೇಕಂತ ನಾಳೆ ನೀವು ನಮ್ ಗೋರ್ಯಾಗ ತಂದು ಹಾಕ್ತಾರ. ಕಡೆಗೆ ನಮಗೇನ್ ಬರೋದು? ನಾವು ನಮ್ಮ ಜಡಂದು ನಿರ್ಮಲವಾದ ಮನವೇ ಕರ್ಪೂರ ಆರುತಿ ಒಟ್ಟಾನು ಗುರು ಯಮಗ ಮಾಡಿದ ಫಲದಿಂದ ಹುಟ್ಟಿದ ಹೆಸರು ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೀರಿ ದಾಟೋಣ ಜಗನ್ ಈ ಮ್ಯಾಕ್ ಬಿಟ್ಟು ದೇವಸ್ಥಲ್ಲ ನಮ್ಮ ಮಕ್ಕಳು ರಾಜಕಾರಣಿ ಮಕ್ಕಳು.